ಪ್ರಿಯ ವೀಕ್ಷಕರೇ, ನಾಣಿಕೇರಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಜಿ.ವಿ. ಸುಬ್ಬಾರಾವ್. ಈ ದಿನದ ಪ್ರಮುಖ ಸುದ್ದಿ: ಮರಿಯಮ್ಮನಹಳ್ಳಿಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಜೋಡಿ ರಥಗಳ ನಿರ್ಮಾಣ ಕಾರ್ಯದ ಒಂದು ಸುದ್ದಿ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿಗಳ ಜೋಡಿ ರಥಗಳ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿದೆ. ನಾರಾಯಣ ಸ್ವಾಮಿಯ ರಥದ ಗಡ್ಡೆಯ ಪೂಜೆಯು ನಿನ್ನೆ ನಡೆಯಿತು. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯ ರಥ ಕಟ್ಟುವ ಕಾರ್ಯಕ್ಕೆ ನಿನ್ನೆ ಸಾಂಪ್ರದಾಯಿಕವಾಗಿ ಧಾರ್ಮಿಕ ಪೂಜೆಗಳೊಂದಿಗೆ ನೆರವೇರಿತು. ಮರಿಯಮ್ಮನಹಳ್ಳಿ ಜನತೆಯ ಬಹುದಿನಗಳ ಕನಸು ಈ ಒಂದು ನೂತನ ರಥ ನಿರ್ಮಾಣ ಕಾರ್ಯಕ್ರಮಕ್ಕೆ ಚಾಲನೆ ಆಗುತ್ತಿತ್ತು. ನಾವು ಈಗ ಒಂದು ಸುಮಾರು 7 ತಿಂಗಳಿಂದ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಕೆತ್ತನೆ ಕೆಲಸಗಳು ಮತ್ತು ರಥದ ಗಾಲಿಗಳು ಇವನ್ನೆಲ್ಲವನ್ನು ರೆಡಿ ಮಾಡಿಕೊಂಡು ಇವತ್ತಿನಿಂದ ಅಂದರೆ ದಿನಾಂಕ ಇವತ್ತು 12/7/2024 ಶುಕ್ರವಾರದಿಂದ ರಥ ನಿರ್ಮಾಣ ಅಂದರೆ ರಥ ಕಟ್ಟೋ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈಗ 1:30ಕ್ಕೆ ನಮಗೆ ಒಂದು ಕಾರ್ಯಕ್ರಮಕ್ಕೆ ಪೂಜೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಈ ರಥದ ಕಾರ್ಯಕ್ರಮ ಕೂಡ ಈ ರಥ ನಿರ್ಮಾಣ ಕಾರ್ಯಕ್ರಮ ಕೂಡ ಅಕ್ಟೋಬರ್ ಅಂತ್ಯಕ್ಕೆ ಅಥವಾ ನವೆಂಬರ್ 2ನೇ ವಾರಕ್ಕೆ ಮುಕ್ತಾಯಗೊಳ್ಳುತ್ತದೆ. ಸೊ ಈ ರಥದ ನಿರ್ಮಾಣ ಆದ ನಂತರ ಲಕ್ಷ್ಮೀನಾರಾಯಣ ಸ್ವಾಮಿ ರಥದ ನಿರ್ಮಾಣ ಈಗ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ಆಂಜನೇಯ ಸ್ವಾಮಿ ರಥ ನಿರ್ಮಾಣ ಕಾರ್ಯಕ್ರಮ ಕೂಡ ಅಕ್ಟೋಬರ್ ಕೊನೆಯಿಂದ ಅದನ್ನು ಕೂಡ ಪ್ರಾರಂಭ ಮಾಡ್ತಾರೆ. ರಥದ ಹೈಟು ಮತ್ತು ಬಜೆಟ್ಟು ಎಷ್ಟಿದೆ? ಇದು ರಥದ ಹೈಟು 32 ಅಡಿ. ಈ ಮುಂದಿನ ರಥದ ಹೈಟು 32 ಅಡಿಗಳು. ಸುಮಾರು 2 ಕೋಟಿವರೆಗೂ ವೆಚ್ಚ ತೆಗೆದುಕೊಳ್ಬೋದು. ಒಂದು ರಥಕ್ಕೆ 2 ಕೋಟಿವರೆಗೂ ವೆಚ್ಚ ತೆಗೆದುಕೊಳ್ಬೋದು. ಲಕ್ಷ್ಮೀನಾರಾಯಣ ಸ್ವಾಮಿ ರಥದ ಕಾರ್ಯಕ್ರಮ ಅದು ಕೂಡ ಅಕ್ಟೋಬರ್ ನಂತರ ನವೆಂಬರ್ನಾಗೆ ಚಾಲನೆ ಕೊಡಲಾಗ್ತದೆ. ಅದು ಕೂಡ ಅದರದ್ದು ಕೂಡ ಕೆತ್ತನೆ ಕಾರ್ಯ, ಈ ಚಕ್ರಗಳ ಕಾರ್ಯಕ್ರಮ ಈಗ ಪ್ರಗತಿಯಲ್ಲಿದೆ. ಅದಾದ ನಂತರ ನಾವು ನವೆಂಬರ್ನಲ್ಲಿ ಅದಕ್ಕೂ ಕೂಡ ಚಾಲನೆ ಕೊಟ್ಟು ಅದು ಫೆಬ್ರವರಿ ತಿಂಗಳೊಳಗೆ ಕಂಪ್ಲೀಟ್ ಆಗುತ್ತೆ. ಅದಕ್ಕೂ ಕೂಡ ಇದಕ್ಕೆ 28 ಅಡಿಗಳ ಒಂದು ಹೈಟ್ ಮತ್ತು ನಿರ್ಮಾಣ ವೆಚ್ಚ 1.25 ಕೋಟಿವರೆಗೂ ಆಗ್ಬೋದು. 1,75,00,000 ಎಲ್ಲರೂ ಸೇರಿ ಅಜ್ಮಾಸು 4 ಕೋಟಿವರೆಗೂ ವೆಚ್ಚ ತಗೊಳ್ಬೋದು. ಅಸ್ಲಾಂ ನಂಬರ್ ಐತಲ್ಲ ನೋಡು.